ಅಂದರೆ ಇನ್ನೊಂದೇನಂತಂದರೆ ಆಹಾರ ಪದ್ಧತಿ ಬಹಳ ಮುಖ್ಯ ಆಗುತ್ತೆ. ಸ್ಪೆಷಲಾಗಿ ಮಕ್ಕಳು ರಜೆ ಅಂದ ತಕ್ಷಣ ಎಲ್ಲವನ್ನ ತಿನ್ನೋದಕ್ಕೆ ಅವ್ರು ಮುಂದಾಗ್ತಾರೆ. ಜಂಕ್ ಫುಡ್ಸ್ ಆಗಿರ್ಬೋದು, ಪಾನಿಪುರಿ, ಇಂಥ ಚಾಟ್ಸ್ಗಳನ್ನು. ಸೊ ಇದು ಎಷ್ಟರ ಮಟ್ಟಿಗೆ ಈ ಬೇಸಿಗೆ ಕಾಲದಲ್ಲಿ ಕೊಡೋದು ಒಳ್ಳೆಯದಾ, ಅಥವಾ ನಾರ್ಮಲ್ ಆಗಿಯೇ ಇದೆಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದಾ? ನೋಡಮ್ಮ, ಬೀದಿ ಸೈಡ್ನಲ್ಲಿ ಬಹಳ ಜನ ಎಂಜಾಯ್ ಮಾಡೋದು ಅಂದರೆ ಪಾನಿಪುರಿ, ಮಸಾಲೆ ಪೂರಿ ಆ್ಯಂಡ್ ಬೇಲ್ಪೂರಿ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಒಬ್ಬ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಆಗಿ ನನಗೆ ಭಾಳ ಕನ್ಸರ್ನ್ ಅಂದರೆ ಆ ಪಾನಿ. ನೋಡಿ, ಬಿಸಿ ಇರೋದ್ರೊಳಗೆ ಯಾವ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಫ್ರೈ ಆಗಿಬಿಡ್ತವೆ. ನಾನ್ ವೆಜಿಟೇರಿಯನ್ ಫುಡ್ ಇದ್ದಂಗೆ ಅದು ವೆಜಿಟೇರಿಯನ್ಗೂ. ಬಟ್ ಅನ್ಫಾರ್ಚುನೇಟ್ಲಿ ಪಾನಿ ಇರುತ್ತಲ್ಲ, ಆ ಪಾನಿ ಒಳಗೆ ಅವನು ಬೆರಳಾಡಿಸ್ತಾ ಇರ್ತಾನೆ. ಆ್ಯಂಡ್ ಪಾನಿ ಒಳಗೆ ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸ್ ಈಜೊಡಿತಾ ಇರ್ತವೆ. ಅದರಿಂದ ದಯವಿಟ್ಟು ಬೇಸಿಗೆಯಲ್ಲಿ ಪಾನಿನ ಆದಷ್ಟು ಅವಾಯ್ಡ್ ಮಾಡಿ. ಪಾನಿಪುರಿ ವ್ಯಾಪಾರಿಗಳಿಗೂ ನನ್ನ ಮನವಿ, ದಯವಿಟ್ಟು ಆದಷ್ಟು ನಿಮ್ಮ ಕೈನ ಹೈಜೀನಾಗಿ. ಅಮ್ಮ, ಎಷ್ಟೋ ಜನ ಉಗುರೇ ಕಟ್ ಮಾಡಿರಲ್ಲಮ್ಮ. ಆ್ಯಂಡ್ ಭಾಳ ಸಾರಿ ನಿಮ್ಗೆ ಹೇಳ್ತೀನಿ, ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಮೀಬಿಕ್ ಇನ್ಫೆಕ್ಷನ್ ಅಂತೀವಿ ನಾವು. ಕ್ಯಾರಿಯರ್ಸ್ ಇರ್ತಾರೆ ಇವರು. ಯಾಕೆ ಕ್ಯಾರಿಯರ್ಸ್? ಇವನಿಗಿರುತ್ತೆ, ಇವನಿಗೆ ಸಫರಿಂಗ್ ಆಗೋಲ್ಲ. ಇವ್ನು ನೆಟ್ ಕೈ ತೊಳ್ಕೊಳ್ಳೋದ್ರೆ ಅಲ್ಲಿ ಇಲ್ಲಿ ಕೆರ್ಕೊಂಡು ಅದರೊಳಗೆ ಕೈ ಇಟ್ಟ ಅಂದರೆ ಅವನ ಅಮೀಬಿಕ್ ಇನ್ಫೆಕ್ಷನ್ ಬೇರೆಯವ್ರಿಗೆ ಬರ್ತದೆ. ಅದರಿಂದ ದಯವಿಟ್ಟು ಪರ್ಸನಲ್ ಹೈಜೀನ್ ವೆರಿ ಇಂಪಾರ್ಟೆಂಟ್. ಇನ್ನು ಕೆಲವರು ನಾನು ಎಷ್ಟು ಚೆನ್ನಾಗಿ ಹೇಳ್ತೀನಿ ಅಂದರೆ, ದಯವಿಟ್ಟು ಅಲ್ಲಿ ಅವನು 2 ಬಕೆಟ್ ಇಟ್ಟಿರ್ತಾನೆ. ಒಂದು ಗಲೀಜು ಬಕೆಟು, ಒಂದು ಅತಿ ಗಲೀಜು ಬಕೆಟು. ನೀವು ತಿಂದ ಪ್ಲೇಟ್ನ ಇದ್ರಾಗದ್ದಿ ಹಾಕ್ಕೊಡ್ತಾನೆ. ನಿಮ್ಗೆ ಅಷ್ಟು ಖುಷಿ ಇದ್ದರೆ ನಿಮ್ಮ ಮನೆಯಿಂದ ಪ್ಲೇಟ್ ತೊಗೊಂಡೋಗಿ, ಇದ್ರೆ ಡಿಸ್ಪೋಸಬಲ್ ಪ್ಲೇಟ್ ಆದ್ರೆ ಇಸ್ಕೊಳ್ಳಿ. ಈ ಪ್ಲೇಟ್ನಿಂದನೇ ಅರ್ಧ ಜನಕ್ಕೆ ಕಾಯಿಲೆ ಬರುತ್ತೆ. ಅದರಿಂದ ಬೇಸಿಗೆಯಲ್ಲಿ ಇದು ಹ್ಯಾಬಿಟ್ಟು. ಸಂಜೆ ಹೊತ್ತು ಹೋಗ್ತಾರೆ ಹೊರಗಡೆ ತಂದೆ ತಾಯಿಗಳು. ಈಚೀಚೆಗಂತೂ ಪ್ರತಿ ತಾಲೂಕು ಹೋಗಿ, ನೀವು ದೊಡ್ಡಬಳ್ಳಾಪುರಕ್ಕೆ ಹೋಗಿ, ದೇವನಹಳ್ಳಿಗೆ ಹೋಗಿ, ಎಲ್ಲರದ್ದು ಅಭ್ಯಾಸ ಬೆಂಗಳೂರನ್ನ ನೋಡಿ. ಸೊ ಅದರಿಂದ ದಯವಿಟ್ಟು ಹೊರಗಡೆ ತಿನ್ನುವರು ನೀವು ಅದು ಬಿಸಿ ಇದ್ದರೆ, ಫ್ರೈಡ್ ಇದ್ದರೆ ಇಟ್ ಈಸ್ ಸೇಫ್. ತಣ್ಣಗಿದ್ರೆ ಅದು ರಿಯಲಿ ಡೇಂಜರಸ್. ದಯವಿಟ್ಟು ಅವಾಯ್ಡ್ ಮಾಡಿ.